ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ರಫೀಕನಾ, ಈಗ ತಾನೆ ಅವನು ಮನೆಯಿಂದ ಹೊರಟಿದ್ದಾನೆ. ಹೋ, ಹಾಗಾದ್ರೆ ಇನ್ನೊಂದು 10-15 ನಿಮಿಷಕ್ಕೆ ಅವನ ಇಲ್ಲಿಗೆ ಬಂದೇ ಬರ್ತಾನೆ. ಭೇಟಿ ನಮ್ಗೆ ಇನ್ನಿರೋದು ಅರ್ಧ ಗಂಟೆ ಅಷ್ಟೇ. ಆಮೇಲೆ ಇಲ್ಲೆಲ್ಲ ಲಾರಿಗಳು ಓಡಾಡಕ್ಕೆ ಶುರು ಮಾಡ್ಬಿಡ್ತವೆ. ಇಲ್ಲ ರಫೀಕ್ ಬಾಯ್, ಅಷ್ಟ್ರೊಳಗೆ ಅವ್ನು ಬಂದೇ ಬರ್ತಾನೆ. ಅಷ್ಟ್ರಲ್ಲಿ ನಾವು ರೆಡಿ ಆಗಿರ್ಬೇಕು. ಅಯ್ಯೋ ಏನಾಯ್ತು? ನಾನ್ ನಿನಗೆ ಮೊದ್ಲೇ ಹೇಳ್ದೆ ಅಪಶಕದ ಮೇಲೆ ಅಪಶಕನ ಆಗ್ತಾ ಇದೆ ಅಂತ. ನನ್ನ ಮಾತು ನೀನೆಲ್ಲಿ ಕೇಳ್ತೀಯ? ಏನ್ ಅಪಶಕನ ಇಲ್ಲ ಎಂತದಿಲ್ಲ. ಸ್ವಲ್ಪ ಕೂತ್ಕೊಳ್ಳೋ. ನೀನ್ ಸುಮ್ನಿರಮ್ಮ ನೀನು. ನನ್ನ ಮಾತೇ ಕೇಳಲ್ಲ. ಇನ್ ಎಷ್ಟೊತ್ತಂತ ಹಿಂಗ್ ಸುಮ್ನೆ ಕೂತಿರೋದು? ನನಗ್ ಪಾರ್ಟಿ ಆಫೀಸಿಂದ ಫೋನ್ ಮೇಲೆ ಫೋನ್ ಬರ್ತಾ ಇದೆ. ಅಮ್ಮ, ಇವತ್ ಮಿನಿಸ್ಟರ್ ಮೀಟಿಂಗ್ ಇದೆ. ನಿನಗೆ ಎಷ್ಟು ಹೇಳಿದ್ರು ನನ್ ಕಷ್ಟ ಗೊತ್ತಾಗೋದಿಲ್ಲ. ನೋಡಪ್ಪ, ಇಂಥ ವಿಘ್ನಗಳು ನಡೆದಾಗ ಕೆಟ್ಟ ಕಾಲ ಕಂಟಕಗಳು ನಮ್ಮನ್ನ ಬಲಿ ತಗೊಳ್ಳೋದಕ್ಕೆ ಕಾಯ್ತಾ ಇದೆ ಅಂತ ಅರ್ಥ. ಇಂಥ ಸಮಯದಲ್ಲಿ ನಾವು ಸ್ವಲ್ಪ ಕೂತ್ಕೊಂಡು ಸುಧಾರಿಸ್ಕೊಂಡು ಹೋದ್ರೆ ಕಂಟಕಗಳು ದೂರ ಆಗುತ್ತೆ ಅಂತಾರಪ್ಪ. ಇದು ಈಗಿನ ಕಾಲದಲ್ಲಿ ನಡೀತಾ ಇರೋದಲ್ಲಪ್ಪ, ತಲೆ ತಲಾಂತದಿಂದಲೂ ನಡ್ಕೊಂಡು ಬಂದಿರೋ ವಾಡಿಕೆ. ಹೌದು ರೀ, ಈ ರೀತಿ ಎಷ್ಟೋ ಘಟನೆಗಳನ್ನ ನಾನು ನೋಡಿದೀನಿ. ಇಂಥ ವಿಷಯದಲ್ಲೆಲ್ಲ ಅಸಡ್ಡೆ ಮಾಡಬಾರ್ದು. ತುಂಬಾ ಚೆನ್ನಾಗಿದೆ ಅತ್ತೆ ಸೊಸೆ ಹೊಂದಾಣಿಕೆ. ಅಲ್ಲ ಕಣೆ, ನಾನೇ ಕಾಟ ಕೊಡೋನು, ನನಗೆ ಕಂಟಕನ? ಇದೆಲ್ಲ ಯಾಕೋ ಅತಿ ಆಯ್ತು. ನಾನ್ ಬರ್ತೀನಿ. ರೀ ನಿಂತ್ಕೊಳ್ರಿ. ರೀ ನನ್ ಮಾತ್ ಕೇಳ್ರಿ. ರೀ ನನ್ ಮಾತ್ ಕೇಳ್ರಿ. ನೀನು